ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ತುಂಬ ದಿವಸ ಆಗೋಯಿತು ನಾನಂತೂ ವೀಡಿಯೋಸ್ನ ಮಾಡಿ, ಹಾಗೂ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಕೂಡ ತುಂಬ ದಿವಸ ಆಗೋಯಿತು. ಆದರೆ ಇನ್ಮೇಲೆ ಹಾಗೆ ಆಗೋದಿಲ್ಲ. ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ವೀಡಿಯೋ ಮಾಡ್ತಾ ಇರೋದು ನಮ್ಮನೇಲಿ ಒಂದು ಹೊಸ ಮೆಂಬರ್ ಕೂಡ ಆ್ಯಡ್ ಆಗಿದ್ದಾರೆ. ಯಾರು ಏನು ಎತ್ತ ಅಂತ ಹೇಳಿ ನಾನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ? ಮತ್ತೇನಪ್ಪ ಅಂತ ಹೇಳಿದ್ರೆ ಇಷ್ಟು ದಿವಸ ವೀಡಿಯೋ ಯಾಕೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನನ್ನ ಮಕ್ಕಳು ಟೆಸ್ಟ್ ಇತ್ತು, ಮತ್ತು ನಾನು ಮದುವೆ ಫಂಕ್ಷನ್ನು ಅದು ಇದು ಅಂತ ಹೇಳಿ ಸ್ವಲ್ಪ ಬ್ಯುಸಿ ಆಗೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ವೀಡಿಯೋಸ್ನ ಮಾಡಲಿಕ್ಕಾಗಿರಲಿಲ್ಲ. ವೀಡಿಯೋಸ್ನ ಮಾಡಿಕೊಂಡ್ರೂ ಕೂಡ ನಾನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಗಲಿಲ್ಲ. ಹಾಗಾಗಿ ಇನ್ಮೇಲಿಂದ ಆ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಏನೆಲ್ಲ ವೀಡಿಯೋಸ್ನ ಮಾಡ್ತೀನಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಮತ್ತು ನನ್ನ ಲೈಫ್ ಸ್ಟೈಲ್ ಹೇಗೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ, ಆಯಿತಾ? ಅದಕ್ಕಿಂತ ಮುಂಚೆ ಇವಾಗ ಫಸ್ಟು ತಿಂಡಿ ತಿಂದ್ಕೊಂಡು ಬಿಡೋಣ. ತಿಂಡಿಗೆ ಇವತ್ತು ದೋಸೆ, ಚಟ್ನಿ ಮತ್ತು ಆಲೂ ಪಲ್ಯ ಮಾಡ್ಕೊಂಡಿದ್ದೀನಿ. ಅದನ್ನು ತಿಂಡಿಯನ್ನು ಮುಗಿಸ್ಕೊಂಡು ಮತ್ತೆ ನಾನು ಹೊಸ ಮೆಂಬರ್ ಜೊತೆ ಹೋಗೋಣ, ಬನ್ನಿ. ಹೇಳಿದ್ನಲ್ಲ ದೋಸೆ ಅಂತ ಹೇಳಿ, ದೋಸೆಗಂತೂ ನಾನಂತೂ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನೇ ದೋಸೆ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ರೀತಿ ಸೆಟ್ ದೋಸೆ ಥರ ಇರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನನಗೆ ಕ್ರಿಸ್ಪಿ ಒಂದೊಂದು ಸರಿ ಇಷ್ಟ ಆದರೆ ಒಂದೊಂದು ಸರಿ ಈ ರೀತಿಯೂ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಆಸೆ ಆಗುತ್ತಲ್ಲ. ಒಂದು 3 ದೋಸೆ ಹಾಕ್ಕೊಂಡ್ರೆ ಒಂದೇ ಒಂದು ಕ್ರಿಸ್ಪಿ ದೋಸೆನ ಹಾಕ್ಕೊಂಡಿದ್ದೆ, ಮತ್ತು 2 ಈ ರೀತಿಯಾಗಿ ಅಂದರೆ ಏನು ಸೆಟ್ ದೋಸೆ ಬರುತ್ತಲ್ಲ ಆ ರೀತಿಯಾಗಿ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಈ ರೀತಿ ತುಪ್ಪ ಹಾಕ್ಕೊಂಡು 2 ಸೈಡು ನನಗೆ ರೋಸ್ಟ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ, ಇಲ್ಲಾಂದರೆ ಹಿಟ್ಟಿಟ್ಟು ಥರ ಅನಿಸುತ್ತೆ. ಹಾಗಾಗಿ ನಾನು ದೋಸೆ ಮಾಡಿದಾಗಲೆಲ್ಲ 2 ಸೈಡು ರೋಸ್ಟ್ ಮಾಡ್ಕೋತೀನಿ. ಮತ್ತು ಅದಕ್ಕೆ ಆಲೂ ಪಲ್ಯ ಮಾಡ್ಕೊಂಡಿದ್ದೆ. ಆಲೂ ಪಲ್ಯ ಮತ್ತು ಚಟ್ನಿ ಕೂಡ ತುಂಬಾ ಚೆನ್ನಾಗಿತ್ತು. ಆಲೂ ಪಲ್ಯ ಜೊತೆ ದೋಸೆ ತಿಂತಾಯಿದ್ರೆ ಅದೇ ಹೋಟೆಲಲ್ಲಾದರೆ ಒಂದೇ ಒಂದು ದೋಸೆಗೆ ಹೊಟ್ಟೆ ತುಂಬೋಗುತ್ತೆ. ಮನೇಲಿ ಮಾಡಿಕೊಂಡ್ರೆ 2-3 ದೋಸೆ ಆರಾಮಾಗಿ ತಿನ್ಬೋದಲ್ವ. ಹೋಟೆಲಲ್ಲಿ ತಿಂದರೆ ಯಾಕೆ ಆ ರೀತಿ ಆಗುತ್ತೆ, ಮನೇಲಿ ತಿಂದರೆ ಯಾಕೆ ಅಂದರೆ 2-3 ತಿನ್ಬೋದು ಅನ್ನೋದು ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ? ಹೋಟೆಲಲ್ಲಿ ತಿಂದರೆ ಒಂದೇ ಒಂದಕ್ಕೆ ಸಾಕು ಅಂತ ಹೇಳಿ ಅನಿಸುತ್ತಲ್ವ, ಹಾಗೆ ಹೇಳಿದೆ. ಅದಾದಮೇಲೆ ನಮ್ಮ ಮನೆಯ ಹೊಸ ಮೆಂಬರ್ ಇವರೇ ನೋಡಿದ್ರಲ್ಲ, ಹ್ಯಾಪಿ ಅಂತ ಹೇಳಿ ಈ ನಾಯಿ ಹೆಸರು. ಅಂದರೆ ನಾವು ಆಲ್ರೆಡಿ 2-3 ತಿಂಗಳೇ ಆಗೋಯ್ತು ಈ ನಾಯಿನ ತೊಗೊಂಡು ಬಂದು. ನನಗಂತೂ ತುಂಬಾ ಖುಷಿ ಆಗುತ್ತೆ. ನನಗೆ ಇಷ್ಟು ದಿವಸ ಏನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಒಂದು ನಾಯಿ ಮರಿನ ಅಥವಾ ಏನಾದರೂ ಸಾಕಬೇಕು ಅಂತೇಳಿ ಆಸೆ ಇತ್ತು. ಆದರೆ ನನ್ನ ಮಗನ ಹುಚ್ಚಾಟದಿಂದ ನಾವು ಒಂದು ತೊಗೊಂಡು ಬಂದುಬಿಡೋಣ ನಾಯಿ ಮರಿನೇ ಅಂಥೇಳಿ ನನ್ನ ತಮ್ಮನೇ ಗಿಫ್ಟ್ ಮಾಡಿ ಕೊಟ್ಬಿಟ್ಟ ಇವನಿಗೆ. ನೋಡ್ಕೊಳಪ್ಪ, ನಿನಗೆ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಖುಷಿಯಾಗಿ ನೋಡಿಕೊಂಡು ಆಟ ಆಡಿಕೊಂಡು ಬೆಳೆಸು ನೋಡೋಣ. ಏನೇ ಮಾಡಿದ್ರೂ ಕೂಡ ನಾಯಿಗೆ ಟೈಮಿಗೆ ಹೊಟ್ಟೆಗೆ ಸರಿಯಾಗಿ ಹಾಕಿಬಿಡ್ಬೇಕು, ಮತ್ತು ಅದು ಹಾಕಿದ್ರೆ ಅದು ಯಾವ ರೀತಿ ನಿನ್ನ ಹಿಂದೆನೇ ಇರುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಯಾವಾಗಲೂ ಅಷ್ಟೇ, ಅವನು ಬಂದರೆ ಸಾಕು, ನಾಯಿ ಸ್ಕೂಲಿಂದ ಬಂದ ಕೂಡಲೇ ನಾಯಿ ಬೊಗಳೋದು ಆಗಿರ್ಬೋದು, ಅದು ಒಂದು ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ. ಅವನ ವಾಯ್ಸ್ ಬಂದ ಕೂಡಲೇ ನಾನು ಕೂಡ ಇದ್ದೀನಿ ಅನ್ನೋ ರೀತಿಯಲ್ಲಿ ಸಿಗ್ನಲ್ ಕೂಡ ಕೊಡುತ್ತೆ. ಅವನು ನೋಡಿದ್ರೆ ಮೈ ಮೇಲೆಲ್ಲ ಹತ್ತಿಸ್ಕೊಂಡು, ನಾಯಿ ಅಲ್ಲಿ ಉಚ್ಚೆ ಮಾಡಿರುತ್ತೆ ಆ ರೀತಿಯೆಲ್ಲ ಹತ್ತಿಸ್ಕೋಬಾರ್ದು, ಬೇಡ ಹಾಗೆ ಹೀಗೆ ಅಂತ ಹೇಳಿದ್ರು ಅದು ಹತ್ತಿಸ್ಕೊಳ್ಳೋದೇನು, ಅದಕ್ಕೆ ಒಂಥರ ಏನೋ ಮಗು ರೀತಿಲಿ ಮಾಡೋದೇನು ಈ ರೀತಿಯೆಲ್ಲ ಮಾಡ್ತಾ ಇರ್ತಾನೆ. ನಮಗೂ ಕೂಡ ಖುಷಿ ಅನಿಸುತ್ತೆ. ಅವನು ಇಷ್ಟು ಅಂದರೆ ನಾಯಿ ಬೆಕ್ಕು ಇದೆಲ್ಲ ತುಂಬಾ ಇಷ್ಟ, ಏನಾದರೂ ಒಂದು ಸಾಕೋಣ ಅಂತಲೇ ಹೇಳ್ತಾನೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ನನ್ನ ಮಗಳ ಬರ್ತ್ಡೇ ಇತ್ತು 27th ನವೆಂಬರ್ 27ಗೆ. ಹಾಗಾಗಿ ನಾನು ಇವತ್ತು ಬಸ್ಸಲ್ಲಿ ಓಡಾಡೋಣ ಅಂಥೇಳಿ ಒಂದೊಂದು ಸರಿ ಮೈಂಡ್ ತುಂಬಾ ಸ್ಟ್ರೆಸ್ ಅಂತ ಹೇಳಿ ಅನಿಸಿದ್ರೆ ನಾನು ಬಸ್ಸಲ್ಲಿ ಓಡಾಡೋದು ಈ ರೀತಿಯೆಲ್ಲ ಮಾಡ್ತೀನಿ. ಮಕ್ಕಳಿಗೂ ಕೂಡ ಸಮ್ಟೈಮ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ. ಗಾಡಿ ಇದ್ದರೂ ಕೂಡ ಬಸ್ಸಲ್ಲಿ ಓಡಾಡೋದ್ರಿಂದ ಅವರು ಯಾವ ರೀತಿ ಜನ ಹತ್ತೋದು, ಇಳಿಯೋದು, ಮೂಗು ಈ ರೀತಿಯೆಲ್ಲ ಮಾತಾಡೋದು, ಅಲ್ಲಿ ನೋಡೋದು ತುಂಬಾ ಚೇಂಜಸ್ ಕಾಣಿಸುತ್ತೆ. ಹಾಗಾಗಿ ಯಾವಾಗ ನನಗೆ ಮೈಂಡ್ ತುಂಬ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಅನಿಸುತ್ತೋ ಆ ಟೈಮಲ್ಲೇ ನಾನು ಬಸ್ಸಲ್ಲಿ ಓಡಾಡೋದು ಸಾಮಾನ್ಯವಾದಂಥ ವಿಷಯ.
ಈ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ರಿಲ್ಯಾಕ್ಸ್ ಅಂತ ಹೇಳಿ ಅನಿಸುತ್ತೆ. ಟೂ ವೀಲರ್ ಇರುತ್ತೆ, ಕಾರ್ ಇರುತ್ತೆ, ಇದರಲ್ಲಿ ಓಡಾಡೋದಕ್ಕಿಂತ ಈ ರೀತಿಯಲ್ಲಿ ಒಂದು ದಿವಸ ಜರ್ನಿ ಅಂದರೆ ಒಂದು ಕಡೆ ಹೋಗಿ ಬರ್ಬೋದು. ಆ ರೀತಿಯ ಒಂದು ದಿವಸ ಈ ರೀತಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತೇನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಬರ್ತ್ಡೇಗೆ ನಾನು ಸಿಟಿಗೆ ಬಂದಿದ್ದೆ. ಹಾಗಾಗಿ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಕೂಡ ಅಲ್ಲೇ ಇದ್ರಲ್ಲ, ಸೊ ಅವ್ರಿಗೂ ಕೂಡ ಜೊತೆ ಕರ್ಕೊಂಡು ಹೋದ್ವಿ. ವಾಚ್ನ ಪರ್ಚೇಸ್ ಮಾಡೋಣ, ಅವಳಿಗೆ ಗಿಫ್ಟು ಆಗಿ ವಾಚ್ನ ಕೊಡೋಣ ಅಂತೇಳಿ. ಅವಳ ವಾಚ್ ಕೂಡ ಹಾಳಾಗೋಗ್ಬಿಟ್ಟಿತ್ತು. ತುಂಬ ದಿವಸದಿಂದ ಪಪ್ಪನ ವಾಚೇ ಹಾಕ್ಕೊಂಡು ಹೋಗ್ತಾಯಿದ್ಲು. ಸೊ ಪಪ್ಪನ ವಾಚ್ ಅಂತ ಹೇಳಿದ್ರೆ ಅವ್ರದ್ದು ಇನ್ನೊಂದು ಹಳೆ ವಾಚ್ ಇದೆ, ಆ ವಾಚನ್ನು ಹಾಕ್ಕೊಂಡು ಹೋಗ್ತಾಯಿದ್ಲು. ಸೊ ನನ್ನ ಮಗಳು ನನ್ನ ವಾಚ್ ಹಾಕ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂತೇಳಿ ಹಾಗೆಯೇ ಮಾತಾಡ್ಕೊಳ್ತಾ ಇದ್ವಿ ಅಷ್ಟೇ. ಅವಳಿಗೆ ಒಂದು ವಾಚ್ನ ಪ್ರೆಸೆಂಟ್ ಮಾಡೋಣ ಅಂಥೇಳಿ ಇಲ್ಲಿ ಬಂದ್ವಿ. ಒಳ್ಳೆ ರೀತಿಯ ವಾಚ್ಗಳನ್ನ ನೋಡಿದ್ರೆ ಅಲ್ಲಿ ಅಂದರೆ ಸ್ಮಾರ್ಟ್ ವಾಚ್ಗಳೇ ಜಾಸ್ತಿ ಕಾಣಿಸ್ತಾ ಇತ್ತು. ಸ್ಮಾರ್ಟ್ ವಾಚು ಇಷ್ಟು ಬೇಗ ಈ ವಯಸ್ಸಿಗೆ ಅಗತ್ಯ ಇಲ್ಲ ಅಂಥೇಳಿ ನನಗೆ ಅನಿಸ್ತು. ಅವ್ರ ಕಾಲೇಜೆಲ್ಲ ಹೋದರೆ ಆಮೇಲೆ ನೋಡ್ಕೊಳ್ಳೋಣ, ಸ್ಪೋರ್ಟ್ಸ್ ವಾಚ್ ನೋಡೋಣ ಅಂಥೇಳಿ ನೋಡ್ತಾ ಇದ್ವಿ. ನಾವು ಇಷ್ಟು ದಿವಸ ಅವಳಿಗೆ ಕೊಡಿಸಿದಂಥ ವಾಚು ಡೆಕೆತ್ಲಾನ್ ವಾಚು ತುಂಬಾ ಚೆನ್ನಾಗಿ ಬಂತು. ಆ ವಾಚ್ ಏನಪ್ಪ ಅಂತ ಹೇಳಿದ್ರೆ, ನೀರಲ್ಲಿ ಆಟ ಆಡ್ಬೋದು, ನಾವು ಎಲ್ಲಿ ಹೆಂಗೆ ಬೇಕಾದರೂ ರಫ್ ಯೂಸ್ ಮಾಡ್ಬೋದು, ಆ ರೀತಿಯಾಗಿ ಇತ್ತು. ಅದಾದಮೇಲೆ ಸಂಜೆ ಬರ್ತ್ಡೇ ಕೇಕ್ ಕೂಡ ಕಟ್ ಮಾಡಿದ್ವಿ. Happy birthday to you. बघितलं इथे फोटो आहे ना, तू कळतं का राही ना का? ನೋಡಿದ್ರಲ್ಲ, ಈ ರೀತಿಯಾಗಿ ವಾಚ್ ಗಿಫ್ಟ್ ಕೊಟ್ಟರು. ಅವಳಿಗೂ ಕೂಡ ಖುಷಿ ಆಯಿತು, ನಮಗೂ ಕೂಡ ಖುಷಿ ಆಯಿತು ಅವಳಿಗೆ ವಾಚ್ ಗಿಫ್ಟಾಗಿ ಕೊಟ್ಟಿದ್ದು. ಅದಾದ ನಂತರ ಮಗಳಿಗೆ ಪಾಪ ನೀವೇ ಹಾಕಿ ಅಂತೇಳಿ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅವರೇ ಕೂಡ ಹಾಕಿ ಬ್ಲೆಸ್ ಕೂಡ ಮಾಡ್ತಾರೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. நன்றியால் உம்மை நான் துதிப்பேன் இயேசுவே உம்மை நான் उद्या रिझाला तोच टाइम मेलो रिझा मेरेला समधी नाही जरा नीट आणि त्याच्या